ಚಾನಲ್ ಅಲ್ಲಿ ಯಾವುದೇ ವಾರ್ನಿಂಗ್ ಇಲ್ಲದೆ ಸ್ಟ್ರೈಕ್ ಇಲ್ಲದೆ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ಇದು ನಿಜ. ಈಗ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವುದೇ ಸ್ಟ್ರೈಕ್ ಇಲ್ದಂಗೆ ಡೈರೆಕ್ಟ್ ಆಗಿ ನಿಮ್ಮ ಚಾನಲ್ ಡಿಲೀಟ್ ಆಗ್ತಾ ಇದೆ. ಇದು ಒಂದು ಪಾಲಿಸಿ ಬಂದಿದೆ, ಸರ್ಕ್ಯುಮೆನ್ಷನ್ ಪಾಲಿಸಿ ಅಂತೇಳಿ. ಆ ಪಾಲಿಸಿಯಿಂದ ಈ ರೀತಿ ಯೂಟ್ಯೂಬ್ ಚಾನಲ್ಗಳು ಡಿಲೀಟ್ ಆಗ್ತಾ ಇದ್ದಾವೆ. ಒಂದು ಚಾನಲ್ 2 ಚಾನಲ್ ಡಿಲೀಟ್ ಆಗ್ತಾ ಇರೋದಲ್ಲ, ದಿನಕ್ಕೆ 400 500 ಈ ರೀತಿ ಚಾನಲ್ಗಳು ಡಿಲೀಟ್ ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು? ಯಾಕೆ ಡಿಲೀಟ್ ಆಗುತ್ತೆ? ಇಷ್ಟು ದಿನ ನಾವು ಕಷ್ಟಪಟ್ಟು ವಿಡಿಯೋಸ್ಗಳನ್ನ ಮಾಡಿರ್ತೀವಿ, ಮಾನಿಟೈಸೇಷನ್ ಆಗಿರುತ್ತೆ. ಆ ಟೈಮಲ್ಲಿ ಈ ರೀತಿ ಆದಾಗ ತುಂಬಾನೇ ಬೇಜಾರಾಗುತ್ತೆ. ನಾವು ಮಾಡ್ತಿರುವಂಥ ತಪ್ಪಾದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ನೀವೇನಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಒಂದು ಚಾನಲ್ ಏನಾದರೂ ಟರ್ಮಿನೇಟ್ ಆಗಿದೆ ಅಂತ ಅಂದ್ರೆ ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡೋದು. ಹಾಗಂದ್ರೆ ಏನು ಅನ್ನೋದಾದ್ರೆ, ಈಗ ನಿಮ್ಮಲ್ಲಿ 2 ಚಾನಲ್ ಇದೆ ಅಂತ ಅನ್ಕೊಳ್ಳಿ. 2 ಚಾನಲ್ ಇರುತ್ತೆ. ಒಂದು ಚಾನಲ್ ಅಲ್ಲಿ ಕಾಪಿರೈಟ್ಸ್ ಬಂದಿರುತ್ತೆ, ಅದು ವಾರ್ನಿಂಗ್ಸ್ ಬಂದಿರುತ್ತೆ, ಸ್ಟ್ರೈಕ್ ಬಂದಿರುತ್ತೆ. ಆ ಚಾನಲ್ನ ನೀವು ಡಿಲೀಟ್ ಮಾಡಿರ್ತೀರಾ. ಅದರಿಂದ ಅದಾದ್ಮೇಲೆ ಹೋಗ್ಬಿಡು, ನಾನು ಇನ್ನೊಂದು ಚಾನಲ್ನ ಡಿಲೀಟ್ ಮಾಡ್ಕೊಂಡ್ರೆ ಆಯ್ತು, ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡ್ತೀನಿ, ಅದರಿಂದ ಸಬ್ಸ್ಕ್ರೈಬರ್ಸು ವ್ಯೂಸ್ನ ತಗೊಳ್ತೀನಿ ಅಂತೇಳಿ ಆ ರೀತಿ ಪದೇ ಪದೇ ಚೇಂಜಸ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಇದರಿಂದ ನಿಮ್ಮ ಚಾನಲ್ಲು, ಇವಾಗ ಯಾವ ಚಾನಲ್ನ ಯೂಸ್ ಮಾಡ್ತಾ ಇದ್ದೀರಲ್ಲ ಆ ಚಾನಲ್ಗೆ ಪೆಟ್ಟು ಬೀಳುತ್ತೆ. ಅದಕ್ಕೆ ಆದಷ್ಟು ನೀವೇನಾದ್ರೂ ಹೊಸ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹಳೆ ಚಾನಲಲ್ಲಿ ಏನಾದರೂ ಸ್ಟ್ರೈಕ್ ಬಂದಿತ್ತಾ ಅದನ್ನ ಫಸ್ಟ್ ತಿಳ್ಕೊಳ್ಳಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದರೊಳಗಡೆ ಏನೇನು ಚೇಂಜಸ್ ಮಾಡ್ಬೋದು ಅದನ್ನ ಮಾಡ್ಕೊಳ್ಳಿ. ಬೆಸ್ಟ್ ಏನು ಅಂತಂದ್ರೆ ಆದಷ್ಟು ಒಂದೇ ಚಾನಲ್ನ ಸ್ಟಾರ್ಟ್ ಮಾಡಿ. ಒಂದು ಚಾನಲ್ನ ಫಸ್ಟ್ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಅದರಲ್ಲೂ ಒಂದು ಮಾನಿಟೈಸೇಷನ್ ಆಗಲಿ, ಅರ್ನಿಂಗ್ಸ್ ಆಗ್ತಾ ಇರಲಿ, ಅಲ್ಲಿವರೆಗೂ ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನು 2 ಚಾನಲ್ ಕ್ರಿಯೇಟ್ ಮಾಡಿಬಿಡ್ತೀನಿ, ಇದನ್ನು ಮೇಂಟೈನ್ ಮಾಡ್ತೀನಿ, ಅದನ್ನು ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ನೀವೇನಾದರೂ ಆ ರೀತಿ ಮಾಡಕ್ಕೆ ಹೋಗಿದ್ದೀರಾ ಅಂತಂದರೆ ಆಗ ನಿಮ್ಮ ಚಾನಲ್ಲು ಈ ರೀತಿ ಬೇರೆ ಬೇರೆ ಚಾನಲ್ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ ಸ್ಟ್ರೈಕ್ ಬರ್ಬೋದು. ಸ್ಟ್ರೈಕ್ ಬರಲಾರ್ದಂಗೂ ಡೈರೆಕ್ಟ್ ಆಗಿ ಟರ್ಮಿನೇಟ್ ಆಗ್ಬಿಡ್ಬೋದು. ಯೂಟ್ಯೂಬ್ ಅಂದಮೇಲೆ ಆಡ್ಸೆನ್ಸ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, IP ಅಡ್ರೆಸ್ ಬಗ್ಗೆ ಗೊತ್ತಿರುತ್ತೆ. ಆಡ್ಸೆನ್ಸ್ ಅಂತಂದ್ರೆ ಫಸ್ಟ್ ನಿಮ್ಮ ಚಾನಲ್ ಅಲ್ಲಿ ಒಂದು ವಿಡಿಯೋ ನೀವು ಹಾಕಿದೀರಾ ಅಂತ ಅಂದಮೇಲೆ ಆ ವಿಡಿಯೋಗೆ ಫಸ್ಟ್ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಮಿಡಿಲ್ ಅಲ್ಲಿ ಬರ್ತಾ ಇರುತ್ತೆ, ಲಾಸ್ಟ್ ಅಲ್ಲಿ ಬರ್ತಾ ಇರುತ್ತೆ. ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರ್ತವೆ. ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರೋದು ಅದನ್ನ ಆಡ್ಸೆನ್ಸ್ ಅಂತ ಹೇಳಿ ಕರ್ತಾರೆ. ಇದರಿಂದ ನಮ್ಗೆ ಒಂದು ಗೂಗಲ್ ಪಿನ್ ಬರುತ್ತೆ, ನಮ್ಗೆ ಅದರಿಂದ ಮಾನಿಟೈಸೇಷನ್ ಆದ್ಮೇಲೆ ನಮ್ಗೆ ಅಮೌಂಟ್ ಎಲ್ಲ ಬರುತ್ತೆ. ಆಡ್ಸೆನ್ಸ್ ಅಂತ ಹೇಳಿ ಕರೀತಾರೆ. IP ಅಡ್ರೆಸ್ ಅಂತ ಹೇಳಿದ್ರೆ ನಿಮ್ಮ ಮೊಬೈಲಲ್ಲಿ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಮೊಬೈಲಲ್ಲಿ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಅಬೌಟ್ ಬಗ್ಗೆ ಚೆಕ್ ಮಾಡಿದ್ರೆ ಅಲ್ಲಿ IP ಅಡ್ರೆಸ್ ಬಗ್ಗೆ ಚೆಕ್ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ನಿಮ್ಮ ಹತ್ರ ಸಿಸ್ಟಮ್ ಇದ್ರೆ, ಲ್ಯಾಪ್ಟಾಪ್ ಇದ್ರೆ ಅದ್ರೊಳಗೂ ನೋಡ್ಕೊಳ್ಬೋದು, ಅದ್ರೊಳಗೂ ಗೊತ್ತಾಗುತ್ತೆ. ಈಗ ನೀವು ಹಳೆ ಚಾನಲ್ನ ಸ್ಟಾರ್ಟ್ ಮಾಡಿದ್ರಿ, ಅದರಲ್ಲಿ ನಿಮಗೂ ಸ್ಟ್ರೈಕ್ ಬಂದಿದೆ, ಕಾಪಿರೈಟ್ಸ್ ಬಂದಿದೆ. ಇದೆಲ್ಲ ಬಂದಾದ್ಮೇಲೆ ಇವಾಗ ಹೊಸ ಚಾನಲ್ನ ಯೂಸ್ ಮಾಡ್ತಾ ಇದ್ದೀರಾ. ಇದನ್ನ ಈಗ ಯೂಟ್ಯೂಬು ಇದ್ರಲ್ಲಿ ಚೆಕ್ ಮಾಡುತ್ತೆ, IP ಅಡ್ರೆಸ್ ಚೆಕ್ ಮಾಡುತ್ತೆ. ಆಮೇಲೆ ಆಡ್ಸೆನ್ಸ್ 2 ಅಕೌಂಟು ಒಂದೇ ಆಡ್ಸೆನ್ಸ್ ಕ್ರಿಯೇಟ್ ಆಗಿರುತ್ತಲ್ಲ ಅದನ್ನು ಚೆಕ್ ಮಾಡುತ್ತೆ. ಅದನ್ನ ಚೆಕ್ ಮಾಡಿ ನೋಡಿ ನಿಮ್ಮ ಚಾನಲ್ನ ಟರ್ಮಿನೇಟ್ ಮಾಡುತ್ತೆ. ಅದಕ್ಕೆ ಆದಷ್ಟು IP ಅಡ್ರೆಸ್ಗಳನ್ನ ಯೂಸ್ ಮಾಡಿದಾಗ ಮತ್ತೆ ನೀವು ಆಡ್ಸೆನ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದೇ ಅಕೌಂಟಲ್ಲಿ ಇದೆ ಅಂತ ಅಂದರೆ ಒಂದು ಚಾನಲ್ನ ಏನಾದರೂ ನಿಮ್ಮದು ಡಿಲೀಟ್ ಆಯಿತು, ಎಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಬೇರೆ ಎಲ್ಲ ಚಾನಲ್ಗೂ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಆದಷ್ಟು ಹುಷಾರಾಗಿರಿ. ನೀವೇನಾದರೂ ಬೇರೆ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದರೆ ಇದನ್ನೆಲ್ಲ ತಿಳ್ಕೊಂಡ್ಲಾರ್ದಂಗೆ ಸುಮ್ಮನೆ ಇರೋಕ್ಕೆ ಹೋಗ್ಬೇಡಿ. ಇದನ್ನ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟು. ಈ ರೀತಿ ಎಲ್ಲ ತಿಳ್ಕೊಳೋದ್ರಿಂದ ನಾವು ಏನು ಮಾಡಬೇಕು, ಎಲ್ಲಿ ಹುಷಾರಾಗಿರಬೇಕು ಅನ್ನೋದು ತುಂಬಾ ಬೇಗ ಗೊತ್ತಾಗುತ್ತೆ. ಅದಕ್ಕೆ ತುಂಬಾ ಹುಷಾರಾಗಿರಿ. ಯೂಟ್ಯೂಬ್ ಏನಾಗಿದೆ ಅಂತಂದ್ರೆ ಈಗ AI ಸಿಸ್ಟಮ್ನ ಬಳಸ್ಕೊಳ್ತಾ ಇದೆ. AI ಯೂಸ್ ಮಾಡಿಬಿಟ್ಟು ನಿಮ್ಮ ವಾಯ್ಸು, ಫೇಸು, ಡೇಟಾ ಏನೇನಿರುತ್ತೋ ಅದನ್ನ ಎಲ್ಲ ಚೆಕ್ ಮಾಡುತ್ತೆ. ಕಂಪ್ಲೀಟ್ ಆಗಿ ಇಮಿಡಿಯೇಟ್ ಆಗಿ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದ್ರೆ ಪಟ ಅದು ನೀವು ಏನು ಮಾಡಿದ್ದೀರಾ ಅಂತೇಳಿ ಚೆಕ್ ಮಾಡಿಬಿಡುತ್ತೆ. ನೀವು ನೋಡಿರ್ಬೋದು, ನೀವು ವಿಡಿಯೋ ಅಪ್ಲೋಡ್ ಮಾಡಿರ್ತೀರಾ ಅಂದ್ರೆ ಲಾಸ್ಟಿಗೆ ನೋ ಇಶ್ಯೂಸ್ ಫೌಂಡ್ ಏನಾದರೂ ಒಂದು ಬರ್ತಾ ಇರುತ್ತಲ್ವಾ, ಅದು ಬಂದಿದೆ ಅಂದರೆ ಆವಾಗ ನಿಮ್ಮ ಚಾನಲಲ್ಲಿ, ನಿಮ್ಮ ಯೂಟ್ಯೂಬ್ ನೀವು ಇವಾಗ ಯಾವ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅದರೊಳಗೆ ಏನು ಇಶ್ಯೂ ಇಲ್ಲ ಅಂತ. ಅದನ್ನ ಯಾರು ಮಾಡ್ತಾರೆ? ಯೂಟ್ಯೂಬಲ್ಲಿ AI ಮೂಲಕನೇ ಇವೆಲ್ಲ ಗೊತ್ತಾಗುತ್ತೆ. AI ಪಟ್ಟ ಅಂತ ಹೇಳಿ ನಮ್ಮ ಎಲ್ಲ ಡೇಟಾನ ತಗೊಟ್ಬಿಡುತ್ತೆ. ನೀವು ಹಳೆ ಚಾನಲಲ್ಲಿ ಬ್ಯಾನ್ ಆಗಿದ್ರಾ, ಏನಾಗಿತ್ತು, ಟರ್ಮಿನೇಷನ್ ಆಗಿತ್ತಾ, ಬೇರೆ ಏನಾದರೂ ಆಗಿತ್ತಾ, ಸ್ಟ್ರೈಕ್ ಕಾಪಿರೈಟ್ಸ್ ಬಂದಿದ್ವಾ, ಅದರಿಂದ ನೀವು ಚಾನಲ್ ಡಿಲೀಟ್ ಮಾಡಿದ್ರಾ, ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ
ನೀವು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಯೂಟ್ಯೂಬಲ್ಲಿ ತುಂಬಾ ಪಾಲಿಸೀಸ್ ಇದೆ. ಅದು 2026 ಬಂದಮೇಲಂತೂ ಯೂಟ್ಯೂಬಲ್ಲಿ ಇನ್ನೂ ಸ್ವಲ್ಪ ಜನ್ರೇಷನ್ ಹೆಂಗೆ ಇವಾಗ ಜೆನ್ಜಿ ಕಿಡ್ಸ್ಗಳು ಬಂದಿದ್ದಾವಲ್ಲ ಆ ರೀತಿ ಆಗ್ತಾ ಇದೆ. ಇವಾಗ ಜೆನ್ಜಿ ಥರ ಆಗ್ತಾ ಇದೆ. ಆ ರೀತಿ ಆಲ್ಫಾ ಜೆನ್ಜಿ ಎಲ್ಲದೂ ಬರ್ತಾ ಇದೆ. ಇವಾಗ ಕಂಪ್ಲೀಟ್ ಆಗಿ ಯೂಟ್ಯೂಬು ಆಟೋಮೆಟಿಕ್ ಆಗಿ AI ಸಿಸ್ಟಮ್ ಅಲ್ಲಿ ಮಾಡ್ಕೊಂಡ್ಬಿಟ್ಟಿದೆ. ಎಲ್ಲ ನಿಮ್ಗೆ ಏನೇ ಮಾಡಿದ್ರು ಏನೇ ಚೆಕ್ ಮಾಡ್ತಾ ಇದ್ರು ಅದೆಲ್ಲ ಇಮಿಡಿಯೇಟ್ ಆಗಿ ಎಲ್ಲ ಚೆಕ್ ಮಾಡುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರಲ್ಲಿ ಹುಷಾರಾಗಿರ್ಬೇಕಾಗುತ್ತೆ. ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಲೋ ಕ್ವಾಲಿಟಿ ಕಂಟೆಂಟ್ಗಳನ್ನ ಹಾಕ್ತಾ ಇರೋದು. ಲೋ ಕ್ವಾಲಿಟಿ ಕಂಟೆಂಟ್ಗಳು ಅಂತ ಅಂದ್ರೆ ನೀವು ವಿಡಿಯೋಗಳನ್ನ ಮಾಡಿರ್ತೀರಲ್ವಾ, ಆ ವಿಡಿಯೋಗಳನ್ನ ಮಾಡಾದ್ಮೇಲೆ ಏನ್ ಮಾಡ್ತೀರಾ, ಆ ವಿಡಿಯೋದಲ್ಲಿ ನೀವು ಇವಾಗ ಒಂದು ವಿಡಿಯೋಗಳನ್ನ ಮಾಡಿರ್ತೀರಾ. ಇವತ್ತು ನಾನು ಹೋಮ್ ರೆಮಿಡೀಸ್ ಮಾಡಿದ್ದೀನಿ, ಹೇರಿಗೆ ಡ್ಯಾಂಡ್ರಫ್ನ ಡ್ಯಾಂಡ್ರಫ್ ಹೋಗೋದಕ್ಕೆ ನಾನು ಯಾವ ಹೋಮ್ ರೆಮಿಡೀಸ್ನ ಯೂಸ್ ಮಾಡಬೇಕು ಅಂತೇಳಿ ಮಾಡಿದ್ದೀನಿ. ನಾಳೆ ಆ ಹೋಮ್ ರೆಮಿಡೀಸ್ ಒಂದು ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಮಾಡ್ತೀನಿ. ಅದೇ ವಿಡಿಯೋ ನಾನು ಇವಾಗ ಡ್ಯಾಂಡ್ರಫ್ಗೆ ಏನು ಹೋಮ್ ರೆಮಿಡಿ ಮಾಡಬೇಕು ಅದನ್ನೇ ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ರಿಯೂಸ್ಡ್ ಕಂಟೆಂಟ್ಗಳಾಗ್ತವೆ. ನೀವು ಪದೇ ಪದೇ ಹಾಕಿದ್ದನ್ನೇ ಹಾಕಿ, ಇವಾಗ ಡ್ಯಾಂಡ್ರಫ್ಗೆ ನಾನು ಇವತ್ತೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನಾಳೆ ಅದೇ ಡ್ಯಾಂಡ್ರಫ್ಗೆ ಮತ್ತೊಂದು ಹೋಮ್ ರೆಮಿಡೀಸ್ ಮಾಡಾಕ್ತಾ ಇದ್ದೀನಿ. ಇದನ್ನ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ರಿಯೂಸ್ಡ್ ಕಂಟೆಂಟು ಅಂತೇಳಿ ಅನ್ನೋದು. ಬೇರೆಯವ್ರ ವಿಡಿಯೋಸ್ಗಳನ್ನ ತಗೊಳ್ತೀನಿ, ಆ ವಿಡಿಯೋಸ್ಗಳನ್ನ ಬೇರೆದ್ರೊಳಗಡೆ ನಾನು ಯಾವುದೋ ಒಂದು VN ಆ್ಯಪೋ ಇನ್ಶಾರ್ಟ್ ಆ್ಯಪೋ ಅದರಲ್ಲಿ ಯಾವುದ್ರಲ್ಲೋ ಒಂದರಲ್ಲಿ ನಾನು ಏನು ಮಾಡಿಬಿಡ್ತೀನಿ, ಎಲ್ಲ ಅದನ್ನ ಅವ್ರು ಹೆಂಗೆ ಹಾಕಿದ್ರೋ ವಿಡಿಯೋನ ಅದನ್ನೇ ಕಟ್ ಮಾಡಿಬಿಟ್ಟು ಅದನ್ನ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಏನಾದರೂ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಚಾನಲ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಇದೇ ನಾವು ಮಾಡ್ತಿರುವಂತ ತಪ್ಪು. ಅದಕ್ಕೆ ರಿಯೂಸ್ಡ್ ಕಂಟೆಂಟ್ಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ನೀವೇನಾದ್ರೂ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀರಾ, ಇವತ್ತು ಈ ಟಿಪ್ಸ್ ಕೊಟ್ಟಿರ್ತೀರಾ, ಯಾವುದೋ ಒಂದು ಟಿಪ್ಸ್ ಯೂಟ್ಯೂಬ್ ಬಗ್ಗೆ ಏನೋ ಒಂದು ಟಿಪ್ಸ್ ಕೊಟ್ಟಿದ್ದಾಗ ನೆಕ್ಸ್ಟ್ ಡೇ ಮತ್ತೆ ಯೂಟ್ಯೂಬ್ ಬಗ್ಗೆ ಯಾವ ಕಂಟೆಂಟ್ ಮಾಡಿರ್ತೀರೋ ಅದೇ ಕಂಟೆಂಟ್ ಬಗ್ಗೆ ನೀವು ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆವಾಗ್ನೂ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಪದೇ ಪದೇ ರಿಯೂಸ್ಡ್ ಕಂಟೆಂಟ್ಗಳನ್ನ ಯೂಸ್ ಮಾಡಂಗಿಲ್ಲ. ಆದಷ್ಟು ಹೊಸ ಹೊಸ ಕಂಟೆಂಟ್ಗಳನ್ನ ಹುಡುಕಿ ಥಿಂಕ್ ಮಾಡಿ ಹೊಸ ಕಂಟೆಂಟ್ಗಳನ್ನ ಹುಡ್ಕೋದ್ರಿಂದ ಆಗ ನಿಮ್ಗೆ ಗೊತ್ತಾಗುತ್ತೆ ಏನು ಮಾಡ್ತಾ ಇದ್ದೀನಿ, ಏನು ತಪ್ಪು, ಯಾವ ಸರಿ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಆದಷ್ಟು ಅಂಥ ಕಂಟೆಂಟ್ಗಳನ್ನ ನೀವು ಯೂಸ್ ಮಾಡ್ತಾ ಇರುವಾಗ ನಿಮಗೆ ಚಾನಲ್ಲೇ ಇಮಿಡಿಯೇಟ್ ಆಗಿ ಟರ್ಮಿನೇಟ್ ಆಗಿ ಹೋಗ್ಬಿಡ್ಬೋದು. ಎಷ್ಟೋ ಚಾನಲ್ಗಳು ಆಗಿರ್ತವೆ, ಲಕ್ಷಗಳ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ವ್ಯೂಸ್ಗಳು ಬರ್ತಾ ಇರುತ್ತೆ, ಮನಿ ಅರ್ನಿಂಗ್ ಮಾಡ್ತಾ ಇರ್ತಾರೆ, ಮಾನಿಟೈಸೇಷನ್ ಆಗಿರುತ್ತೆ. ಆ ಟೈಮಲ್ಲಿ ಈ ರೀತಿ ಏನಾದರೂ ಆಯಿತು, ಒಂದೇ ಸಲ ಸಡನ್ ಆಗಿ ಟರ್ಮಿನೇಷನ್ ಆಯಿತು ಅಂತೇಳಿ ಇದನ್ನೇ ಯೂಟ್ಯೂಬನ್ನೇ ನಂಬ್ಕೊಂಡಿರೋರು ತುಂಬ ಜನ ಇದ್ದಾರೆ. ಯೂಟ್ಯೂಬ್ ಬರೀ ನಾವು ಒಂದು ಪಾರ್ಟ್ ಟೈಮ್ ಅಂತ ಹೇಳಿ ಮಾಡೋದಲ್ಲ, ಯೂಟ್ಯೂಬ್ನೇ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಅಂತೇಳಿ 3 ಹೊತ್ತು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದನ್ನೇ ನಂಬ್ಕೊಂಡು ಬದುಕ್ತಾ ಇರೋರು ತುಂಬ ಜನ ಇದ್ದಾರೆ. ಅದಕ್ಕೆ ಆದಷ್ಟು ನೀವು ಯೂಟ್ಯೂಬ್ ಕಡೆ ಒಂದು ಕಡೆ ಗಮನ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬರೀ ಯೂಟ್ಯೂಬ್ ಅಂತಾನೆ ಹೋಗ್ಬೇಡಿ. ನಿಮ್ದು ಒಂದು ಪರ್ಸ್ನಲ್ ಕೆಲಸನೂ ಇರಲಿ, ಅದಾದ್ಮೇಲೆ ಯೂಟ್ಯೂಬ್ ಕಡೆನೂ ಗಮನ ಕೊಡಿ. ಆವಾಗ ಎರಡು ಬ್ಯಾಲೆನ್ಸ್ ಆಗುತ್ತೆ. ಏನಾದರೂ ಒಂದು ಸಡನ್ ಆಗಿ ಪ್ರಾಬ್ಲಮ್ ಬಂತು ಅಂತ ಅಂದ್ರೆ ಯಾವುದೋ ಒಂದನ್ನಾದ್ರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಒಂದು ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾವ್ದು ವಿಡಿಯೋಸ್ಗಳನ್ನ ಹಾಕಬೇಕು, ಯೂಟ್ಯೂಬ್ ಬಗ್ಗೆ ಎಷ್ಟೋ ಜನ ಏನೇನೋ ವಿಡಿಯೋಸ್ಗಳನ್ನ ಮಾಡ್ತಾರೆ, ಯಾಕೆ ಅದನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಹಾಕ್ತಾ ಇರೋರು ವಿಡಿಯೋಸ್ಗಳಿಗೆ ಹಾಕ್ತಿರುವಂಥ ಕ್ರಿಯೇಟರ್ಸು ಕೇರ್ಫುಲ್ ಆಗಿರಬೇಕು ಅಂತ ಹೇಳಿ ವಿಡಿಯೋಸ್ಗಳನ್ನ ಹಾಕ್ತಾರೆ. ಈಗ ನಾನು ಇದನ್ನ ಜಸ್ಟ್ ಒಂದು ಏನೇನಿದೆ ಅಂತ ಹೇಳಿ ನಾನು ಹೇಳ್ಬಿಡ್ಬೋದಾಗಿತ್ತು, ಆದರೆ ನಾನು ಯಾಕೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ ಅವಾಗ ಎಷ್ಟೋ ಜನಕ್ಕೆ ಅದು ಅರ್ಥ ಆಗುತ್ತೆ. ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ, ಏನು ತಪ್ಪು ಮಾಡ್ತಾ ಇಲ್ಲ ಅಂತೇಳಿ ಅರ್ಥ ಆಗುತ್ತೆ. ಅದಕ್ಕೆ ಇದನ್ನೆಲ್ಲ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು. ನೀವು ಯೂಟ್ಯೂಬರ್ಸ್ ಆಗಿದ್ರೆ ಈ ಯಾವ ತಪ್ಪುಗಳನ್ನ ಮಾಡಬೇಡಿ. ರಿಯೂಸ್ಡ್ ಕಂಟೆಂಟ್ಗಳನ್ನ ಯೂಸ್ ಮಾಡಬೇಡಿ. ಒರಿಜಿನಲ್ ಕಂಟೆಂಟ್ಗಳನ್ನ ಆ್ಯಡ್ ಮಾಡಿ, AI ಜನ್ರೇಟ್ ಮಾಡ್ಕೊಂಡ್ಬಿಡೋದು, ಅದನ್ನ ಹಾಕ್ಬಿಡೋದು, ಈ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದನ್ನೆಲ್ಲ ನಿಮಗೆ ಕಾಪಿರೈಟು ಸ್ಟ್ರೈಕ್ಸ್ಗಳು ಬರ್ತವೆ. ಇಮಿಡಿಯೇಟ್ ಆಗಿ ನಿಮ್ಮ ಚಾನಲ್ಲು ಟರ್ಮಿನೇಟ್ ಆಗುತ್ತೆ. ಅದಕ್ಕೆ ಹುಷಾರಾಗಿರಿ. ನಿಮ್ಮ ಚಾನಲ್ನ ನೀವೇ ಸೇಫಾಗಿ ಇಟ್ಕೊಳ್ಬೇಕು. ಪ್ರತಿಯೊಂದು ನೀವು ಹಾಕ್ತಾ ಇದ್ದೀರಾ ವಿಡಿಯೋ ಅಂದರೆ ಇವತ್ತು ಒಂದು ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ನಾಳೆ ಇನ್ನೊಂದು ಅದ್ರ ಬಗ್ಗೆ ಕಲ್ತ್ಕೊಳ್ಳಿ. ಒಂದೊಂದೇ ವಿಡಿಯೋಸ್ಗಳನ್ನ ನೋಡಿಕೊಂಡು ಕಲ್ತ್ಕೊಂಡು ಎಲ್ಲನೂ ನಾವು ಸ್ಕ್ರಿಪ್ಟ್ ಏನಿರುತ್ತೋ ಅಲ್ಲಿ ಯೂಟ್ಯೂಬಲ್ಲಿ ಏನು ಗೈಡೆನ್ಸ್ ಕೊಟ್ಟಿರ್ತಾರೋ ಅದನ್ನೆಲ್ಲವನ್ನೂ ಯಾವಾಗಲೂ ಓದ್ಕೊಂತ ಕೂತ್ಕೊಳ್ಳೋದಕ್ಕಾಗಲ್ಲ. ಏನು ಹೊಸದಾಗಿ ಏನೇನು ಬಂದಿರುತ್ತೋ ಅದನ್ನ ಎಷ್ಟೋ ಜನ ವಿಡಿಯೋಸ್ಗಳನ್ನ ಹಾಕಿರ್ತಾರೆ. ಎಲ್ಲವನ್ನು ನೋಡ್ಕೊಂಡ್ಬಿಟ್ಟು ನಿಮ್ಮ ಚಾನಲ್ನ ಸೇಫಾಗಿ ಇಟ್ಕೊಳ್ಳಿ. ಮಾನಿಟೈಸೇಷನ್ ಆದಮೇಲೂ ಟರ್ಮಿನೇಷನ್ ಆಗ್ಬೋದು, ಇದು ನೆನಪಲ್ಲಿರಲಿ. ಅದಕ್ಕೆ ಆದಷ್ಟು ನಿಮ್ಮ ಚಾನಲ್ನ ಸೇಫಾಗಿ ಇಟ್ಕೊಂಡು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ನಾನು ಹೇಳಿರೋ ಪಾಯಿಂಟ್ಸ್ ಎಲ್ಲವೂ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ನಿಜವಾಗ್ಲೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.
ನೀವು ಒಂದೊಂದು ಸಪೋರ್ಟ್ ಮಾಡೋದ್ರಿಂದ ನನಗೆ ಬೇರೆ ವಿಡಿಯೋಸ್ಗಳನ್ನ ಹೊಸದಾಗಿ ಏನೇನು ಬರ್ತಾ ಇದೆ ಯೂಟ್ಯೂಬಲ್ಲಿ ಆಗಿರ್ಬೋದು, ನಾನು ಯಾವ ಆ್ಯಪ್ಸ್ ಬಗ್ಗೆ ಹೇಳ್ಬೋದು, ಏನೇನು ಹೊಸದಾಗಿ ಬರ್ತಾ ಇದೆ ಅನ್ನೋದನ್ನ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.